ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಇಲ್ಲಿದ್ದೀರಾ? ಏನು ನಿಮ್ಮ ಕಡೆ ಅಡುಗೆ ಇವತ್ತು? ಏನೋ ಯಾವಾಗ ನೋಡಿದ್ರು ಬೇಬಿ ಬೇಬಿ ಅನ್ಕೊಂಡು ತಿರ್ತಾ ಇದ್ದವನು ಇವತ್ತು ಅತ್ಗೆ ಅನ್ಕೊಂಡು ಬರ್ತಾ ಇದೀಯಾ? ಏನ್ ಸಮಾಚಾರ? ಎಲ್ಲಿ ನೀನ್ ಬಾಸು ಕಾಣಿಸ್ತಾ ಇಲ್ಲ? ಬಾಸು ಅದಕ್ಕೆ ನನಗೆ ನಾನೇ ಬಾಸ್, ನಿಮಗೆ ಗೊತ್ತಿಲ್ವಾ? ಹೌದೇನೋ? ಮತ್ತೆ ತಮಾಷೆನೆಲ್ಲ. ಯಾವ್ದಕ್ಕೂ ಒಂದ್ಸಲ ಸಿಂಚನ ಕೇಳ್ಬಿಡ್ತೀನಿ. ಸಿಂಚನ, ಏನತ್ಗೆ ನೀವು ನಾನು ತಮಾಷೆ ಮಾಡ್ತೀನಿ ಅಂತ ನೀವು ಮಾಡ್ತಿರಲ್ಲ. ಅವಳೇನಾದ್ರು ಇಲ್ಲಿಗೆ ಬಂದು ಆ ವಿಷಯ ಎಲ್ಲ ಗೊತ್ತಾದ್ರೆ World War III ಅಟ್ಟೆ. ಏನು ತಾವು ಇವತ್ತು ಇಲ್ಲಿವರೆಗೂ ಪಾದ ಬೆಳೆಸಿರೋದು ನಿನ್ನ ಹೆಂಡತಿ ಅಡುಗೆ ಮಾಡಲ್ಲ ಅಂತ? ಹಾಗೇನಿಲ್ಲ ಅದಕ್ಕೆ, ಅದು ನಿಮ್ಮನ್ನು ಮಾತಾಡ್ಸೋಣ ಅಂತಾನೆ ಇಲ್ಲಿಗೆ ಬಂದೆ. ನನ್ನನ್ನು ಮಾತಾಡ್ಸೋಣ ಅಂತ ಬಂದ್ಯಾ? ಮತ್ತೆ ಏನು ಸಮಾಚಾರ ಹೇಳು. ನಿಮಗೆ ಚಾಕ್ಲೇಟ್ ತಂದಿದ್ದೀನಿ. ಚಾಕ್ಲೇಟಾ? ನನ್ಗ ಒಳಗೆ ಬಂದ್ಬಿಟ್ಟು ಕೊಡ. ತಗೊಳ್ಳಿ ಅದಕ್ಕೆ. ಅಣ್ಣಂಗೆ ಅವಳಿಗೆ ಏನಾದ್ರು ಗೊತ್ತಾದ್ರೆ ಇಲ್ಲೇ ಊತಾಕ್ಬಿಡ್ತಾರೆ ಇಬ್ರು ಸೇರ್ಕೊಂಡು. ನಾನು ನೀವು ಒಳ್ಳೆ ಏನು ನಂಗೆ ಚಾಕ್ಲೇಟ್ ಎಲ್ಲ ತಂದು ಕೊಡ್ತಾ ಇದೀಯಾ? ನೋಡಿದ್ರೆ ನನಗೆ ಈ ಕುರಿನ ಬಲಿ ಕೊಡೋದಕ್ಕಿಂತ ಮೊದಲು ಹಾರ ಹಾಕ್ತಾರೆ ನೋಡು, ಆ ಥರ ಭಾವನೆ ಬರ್ತಿದೆ. ಏನು ಸಮಾಚಾರ? ಏನದ್ಗೆ ನೀವು ಎಲ್ಲದಕ್ಕೂ ಕಿಂಡಲ್ ಮಾಡ್ತಿರಲ್ಲ? ಅಣ್ಣ ನಿಮಗೆ ತಂದ್ಕೊಡೋದಲ್ಲ, ಅದಕ್ಕೆ ನಾನು ತಂದ್ಕೊಟ್ಟೆ ಚಾಕ್ಲೇಟ್. ಇಲ್ಲಿ ಆದ್ರೂ ನನ್ಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಏನ್ ವಿಷಯ ಅಂತ ಹೇಳ್ಬಿಡು, ಆಮೇಲೆ ತಿಂತೀನಿ. ಗೊತ್ತಾಗೋಯ್ತಾ? ವಿಷಯ ಏನಿಲ್ಲ ಅದಕ್ಕೆ, ಅಪ್ಪ ಅಜ್ಜಿನ ಕರ್ಕೊಂಬರಕ್ಕೆ ಹೋಗಿದಾರಂತೆ. ಹೌದಾ? ಹೌದು. ಅಲ್ಲ ಅದಕ್ಕೆ, ಮನೇಲಿ ಪರಿಸ್ಥಿತಿ ಹೀಗಿದೆ, ಇವಾಗ ಅಜ್ಜಿನೂ ಇಲ್ಲಿಗೆ ಬಂದರೆ ನೀವು ಹೇಗೆ ನೋಡ್ಕೋತೀರಾ? ನೀವು ಕಷ್ಟ ಆಗಲ್ವಾ? ಅದಕ್ಕೆ ಅಪ್ಪನ ಫೋನ್ ಮಾಡಿಬಿಟ್ಟು, ಅಂದರೆ ನಿಮ್ಮ ಮಾವ ಫೋನ್ ಮಾಡಿಬಿಟ್ಟು ಅಜ್ಜಿ ಅಲ್ಲೇ ಇರಲಿ, ಜಾನ್ವಿ ಚೆನ್ನಾಗಿ ನೋಡ್ಕೋತಾರೆ ಅಂತ ನೀವು ಹೇಳ್ಬೋದಲ್ವಾ? ಹಾಂ, ಮೆಚ್ಚದೆ ಕಣ. ಮತ್ತೆ ಆಗಾಗ ನಿಮ್ಮ ಅಣ್ಣ ಮಾತ್ರ ನನಗೆ ಐಸಿಟ್ಟು ತಮಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಈಗ ನೀನು ಎಷ್ಟಂದ್ರೂ ಒಂದೇ ರಕ್ತ ಅಲ್ವಾ? ಅಂದರೆ ನೀನು ಇದೊಂದು ಚಾಕ್ಲೇಟ್ನ ನನಗೆ ಕೊಟ್ಬಿಟ್ಟು ಈ ಕೆಟ್ಟ ಕೆಲಸ ಮಾಡಿ ಅಂತ ಹೇಳ್ತಿದ್ಯಾ? ಇಲ್ಲ ಅದಕ್ಕೆ, ನೀವು ಒಳ್ಳೆ ಈ ಚಾಕ್ಲೇಟ್ಗೂ ಅದಕ್ಕೂ ಸಂಬಂಧವೇ ಇಲ್ಲ. ಹೇಳಿದ್ನಲ್ಲ, ಅಜ್ಜಿ ಇಲ್ಲಿಗೆ ಬಂದರೆ ನಿಮಗೆ ಕಷ್ಟ ಆಗುತ್ತೆ, ನೋಡ್ಕೊಳಕ್ಕಾಗಲ್ಲ ನೀವು ಅಂತ ಹೇಳಿದ್ದಷ್ಟೇ. ನೀವೇನು ಯೋಚನೆ ಮಾಡ್ಬಿಡಿ, ಅಜ್ಜಿನ ನಾನು ನೋಡ್ಕೋತೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ ಅವರು. ಚಾಕ್ಲೇಟ್ ತಿನ್ನಿ. ಇಷ್ಟೇನಾ? ಇನ್ನೂ ಏನಾದರೂ ಇದೆಯಾ? ಎಲ್ಲ ಒಟ್ಟಿಗೆ ಹೇಳ್ಬಿಡು, ಕೇಳ್ಕೊಂಡು ಆಮೇಲೆ ತಿಂತೀನಿ. ಏನತ್ಗೆ ನೀವು ಸುಮ್ಮನೆ ಸರ್ಕಾಸ್ಟಿಕ್ ಆಗಿ ಮಾತಾಡ್ತೀರಾ ನೀವು? ಚಾಕ್ಲೇಟ್ ತಿನ್ನಿ, ಕರ್ಗೋಗ್ಬಿಡ್ತಿಲ್ಲ. ಆಯ್ತು ಬಿಡು. ಬೇಬಿ ಬೇಬಿ, ಅದು ರೂಮಲ್ಲಿ ತಿನ್ನೋಣ ಅಂತ ಚಾಕ್ಲೇಟ್ ತಗೊಂಬಂದಿರ್ತಿದೆ ಕಾಣ್ತ. ಅಬ್ಬಬ್ಬಬ್ಬಬ್ಬಾ, ಇದಪ್ಪ ವರ್ಷೆ ಅಂತ. ಏನೋ ನಾನು ನಿಮ್ಮ ಬಾರ್ಡ್ರಿಗೆ ಬರಲ್ಲ ಅಂತ ಬಿಂಕ ಮಾಡೋದು, ಈಗ ನನ್ನ ರೂಮಿಗೆ ಬಂದು ಚಾಕ್ಲೇಟ್ನ ಕತ್ಕೊಂಡು ತಿನ್ನೋದು, ಇದಲ್ವಾ ಮರ್ಯಾದಸ್ತ್ರ ಮಾಡೋ ಕೆಲಸ? ಬೇಬಿ ಅದು ಹಾಗಲ್ಲ. ಹರೀಶಾ, ತಗೋ, ನಿಮ್ಮಿಬ್ಬರ ಸಾವಾಸನೇ ಬೇಡ ನನಗೆ. ಇದೊಂದು ಚಾಕ್ಲೇಟ್ ತಿಂದಿದ್ರೆ ನಾನೇ ನೆಗೆದು ಬೀಳಲ್ಲ. ಚಾಕ್ಲೇಟಿಂದಾಗಿ ಅನ್ಬಾರ್ದ ಮಾತೆಲ್ಲ ಅನ್ಸ್ಕೋಬೇಕಾಯ್ತು. ತಗೋ ತಿನ್ನು, ಇನ್ನೊಂದೆರಡು ಇಟ್ಟಿದ್ದೀನಿ, ತಗೊಂಡು ತಿನ್ನು ಹೋಗು. ನಾನು ತಿಂತೀನಿ. ಇನ್ನೊಬ್ರು ಮುಟ್ಟಿದ ಚಾಕ್ಲೇಟ್ನ ನಾನು ತಿನ್ಬೇಕಾ? ಆಗ ತೀನ ಬಂದಿಲ್ಲ. ನೋಡಿ, ಹೋಗಿ ನೋಡ್ಕೊ. ಸಾರಿ ಅದಕ್ಕೆ, ಏನೋ ಗಲ್ಬಸ್ಗೆ ಆಗೋಯ್ತು. ಇದನ್ನೇ ತೊಗೊಂಡು ಕೊಡ್ತೀನಿ ರೀ, ತಿಂತಾಳೆ. ಬೇಬಿ ಬೇಬಿ, ಹೋಗಿರೋ ಚಾಕ್ಲೇಟ್ ತಿನ್ನೋದಕ್ಕೆ ಅಂತ ನಾನು ಇದ್ದಿರೋ ಮಾತೆಲ್ಲ ಅನ್ಸ್ಕೋಬೇಕಾಯ್ತು. ಬರ್ಲಿ ಇನ್ನೊಂದ್ಸಲ ಅದಕ್ಕೆ ಅನ್ಕೊಂಡು ಮಾಡ್ತೀನಿ ಅವಾಗ. ಅದಕ್ಕೆ ಕಾಫಿ ಪರಿಮಳ ಸಾಕಾಗಿದೆ ಅಲ್ಲ? ಹಾಂ, ಪರಿಮಳ ತುಂಬ ಚೆನ್ನಾಗಿದೆ. ಪರಿಮಳ ಮಾತ್ರ ತಗೋ, ಕಾಫಿನ ನಿನ್ನ ಹೆಂಡತಿ ಹತ್ರ ಹೇಳಿ ಮಾಡಿ.
ಅವನ ಹೆಂಡತಿನಲ್ಲಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಅವನಿಗೆ ಕಾಫಿ ಮೇಲಿನ ಆಸೆನೇ ಹೊರಟೋಗುತ್ತೆ. ಆಯ್ತು ಆಯ್ತು ಬಿಡು, ನನಗೆ ಯಾಕೆ ಹೇಳ್ತೀಯ? ಯಾರು ಬೇಬಿ, ಅತ್ತೆನಾ? ಹೌದು, ನಮ್ಮ ಅಮ್ಮನೇ. ಏಯ್ ಕೂತ್ಕೋ ಬಾ, ಏನಂದ್ರು ಹೇಳು. ಇನ್ನೇನಿರುತ್ತೆ, ನಿಮ್ಮ ಅಕ್ಕಂದೇ ಗೋಳು. ಅವ್ರು ಸಾಕಿದಳಲ್ಲ, ಆ ಮಗು ತಂದೆಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ವಿಷಯ ಗೊತ್ತಾಗಿದ್ಯಂತೆ. ಬೇಡದಿರೋ ವಿಚಾರನ ನನಗೆ ಫೋನ್ ಮಾಡಿ ಹೇಳಿ ಇರಿಟೇಟ್ ಮಾಡಬೇಡ ಅಂತ ಬೈತಿದ್ದೆ. ಏನು ಸಿಂಚನ ಹೀಗೆ ಹೇಳ್ತಿದ್ಯಾ? ಅಲ್ಲ, ಭಾವನಕ್ಕ ಖುಷಿಗೆ ನ್ಯಾಯ ಸಿಗಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿ ಧರಣಿ ಮಾಡಿದಾಳೆ. ಅವಳ ಹೋರಾಟಕ್ಕೆ ಸಿಕ್ಕಿರೋ ಪ್ರತಿಫಲ ಇದು. ಇದರಲ್ಲಿ ಸಂತೋಷ ಪಡೆದ್ಬಿಟ್ಟು ಯಾಕೆ ಹೀಗೆ ಹೇಳ್ತಾ ಇದೆಯಾ? ಹೌದೌದು, ತುಂಬಾ ದೊಡ್ಡ ಹೋರಾಟ ಮಾಡಿ ಸಾಧನೆ ಮಾಡಿರೋದಲ್ವಾ ಇದು. ಇಡೀ ರಾಜ್ಯನೇ ಖುಷಿ ಪಡುವಂತ ಸುದ್ದಿ ಅಲ್ವಾ. ತಗೊಂಡೋಗು, ಡಂಗೂರ ತಗೊಂಡು ಹೋಗಿ ಊರೆಲ್ಲ ಸಾರ್ಕೊಂಬ. ಒಬ್ರು ಗೆಲುವನ್ನ ನೋಡಿ ಅಸೂಯೆ ಪಡೋದನ್ನ ನಾನು ಇಲ್ಲೇ ನೋಡ್ತೀನಿ. ದೇವ್ರು ಯಾಕೆ ಕೆಲವೊಬ್ರಿಗೆ ಇಷ್ಟೊಂದು ಹೊಟ್ಟೆ ಕಿಸ್ಕೊಡ್ತಾನೋ ಏನೋ. ಸಾಕು ಸುಮ್ಮನಿರೆ. ಆ ಸಿಂಚನ ಹೇಳ್ತಾರೆ ಸರಿಯಾಗೇ ಇದೆ. ಅವಳು ಕೆಲಸ ಮಾಡಿಕೊಂಡು ಸುಮ್ಮನೆ ಇರಬೇಕು ತಾನೆ. ಯಾವುದೋ ಮಗುಗೋಸ್ಕರ ಹೋರಾಟ ಎಲ್ಲ ಯಾಕೆ ಮಾಡಬೇಕು? ಅದರಿಂದ ನಮ್ಮ ಮನೆ ಮಾನ ಮರ್ಯಾದೆನೂ ಹೋಯ್ತು, ಆ ಜವರೇಗೌಡನ ಮರ್ಯಾದೆನೂ ಹೋಯ್ತು. ಇಂಥ ಕೆಲಸ ಮಾಡೋರಿಗೆ ಹೊಗಳ್ಬೇಕಾ? ಅಂಥ ತಪ್ಪು ಏನ್ರಿ ಮಾಡಿದಾಳೆ ಅವಳು? ಒಂದು ಅನಾಥ ಮಗುಗೆ ನ್ಯಾಯ ಕೊಡ್ಸೋದಿಕ್ಕೆ ಅಂತ ಹೋರಾಟ ಮಾಡಿದಾಳೆ, ಅದು ತಪ್ಪ? ಮನುಷ್ಯತ್ವ ಇರೋರು ಯಾರೇ ಆಗಿದ್ರು ಇದನ್ನೇ ಮಾಡಿರೋರು. ಏನಿ ಮಾತನಾಡ್ತಾ? ನಮಗ್ ಮನುಷ್ಯತ್ವ ಇಲ್ಲ ಅಂತನಾ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಆ ಮಗು ಎಷ್ಟು ದಿವಸ ಈ ಮನೆಯಲ್ಲಿತ್ತು? ಒಂದು ದಿವಸನಾದ್ರೂ ನೀವುಗಳು ಅದ್ರ ಜೊತೆ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದೀರಾ? ಪಾಪ ಚಿಕ್ಕ ಮಗು, ಅದು ಮಗು ಅಂತನಾದ್ರೂ ಅದ್ರ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ತೋರಿಸಿದೀರಾ? ಇಲ್ವಲ್ಲ. ಆದ್ರೆ ಭಾವನಾ, ಶ್ರೀಕಾಂತ್ ಅವ್ರ ಜೊತೆ ಮದುವೆ ಮಾಡ್ಕೊಳ್ದೇ ಇದ್ರು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಆ ಮಗುನ ಸ್ವಂತ ಮಗು ತರ ನೋಡ್ಕೊಂಡು, ಅದಕ್ಕೆ ಅನ್ಯಾಯ ಆದಾಗ ಅದಕ್ಕೆ ನ್ಯಾಯ ಕೊಡ್ಸೋದಿಕ್ಕೆ ಅಂತ ಹೋರಾಟ ಮಾಡಿದ್ಲು. ಅಂಥವಳ ಬಗ್ಗೆ ಮನೆಯವರಾಗಿ ನೀವು ಈ ರೀತಿ ಮಾತಾಡ್ತಿದ್ದೀರಾ? ನೋಡೆ, ಒಳ್ಳೆತನ ಇರಬೇಕು, ಆದರೆ ಇನ್ನೊಬ್ರು ಮರ್ಯಾದೆ ತೆಗೆಯೋಷ್ಟು ಒಳ್ಳೆತನ ಯಾರಿಗೂ ಒಳ್ಳೇದಲ್ಲ. ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವಿ ಅಂತಂದ್ರೆ ಅವರಿಂದ ನಮಗೆ ಲಾಭ ಇರಬೇಕು. ಪ್ರತಿಯೊಂದರಲ್ಲೂ ಲಾಭನೇ ನೋಡ್ತಾ ಇದ್ರೆ ಅದನ್ನ ಸಂಬಂಧ ಅಂತ ಹೇಳೋದಿಲ್ಲ ರೀ, ಅದನ್ನ ವ್ಯವಹಾರ ಅಂತ ಹೇಳ್ತಾರೆ. ಸ್ವಲ್ಪನಾದ್ರೂ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.